ಇದು ಮೊದಲನೇ ಸಿನಿಮಾನ ನಿಮ್ದು ಅಂತ? ಹೌದು, ನನ್ನ ಮೊದಲನೇ ಸಿನಿಮಾ. ಅಂದ್ರೆ ರಿಲೀಸಿನ ಹಂತಕ್ಕೆ ಬಂದಿರೋ ಮೊದಲನೇ ಸಿನಿಮಾ. ಸೊ ಬಿಗ್ ಬಾಸ್ ಇಂದ ಆಚೆ ಬಂದಾದ ನಂತರ ಜನಗಳ ರೆಸ್ಪಾನ್ಸ್ ಹೇಗಿದೆ ಅಂತ? ತುಂಬಾ ಚೆನ್ನಾಗಿದೆ, ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ, ಒಳ್ಳೆ ಪ್ರೀತಿ ಕೊಡ್ತಾರೆ. ಎಲ್ಲೇ ಸಿಕ್ಕಿದ್ರು ಮೋಕ್ಷಿ ಮೋಕ್ಷಿ ಅಂತ ಮಾತಾಡಿಸ್ತಾರೆ. ಎಷ್ಟೋ ಜನ ನನಗೆ ನೀವು ಬಿಗ್ ಬಾಸ್ ಅಲ್ಲಿ ಇದ್ದಿದ್ದ ರೀತಿ ತುಂಬಾ ಇಷ್ಟ ಆಯ್ತು, ತುಂಬಾ ಚೆನ್ನಾಗಿ ಆಡಿದ್ರಿ, ಕಡೆವರೆಗೂ ನಿಮ್ಮನ್ನ ನೀವು ಬಿಟ್ಕೊಟ್ಟಿಲ್ಲ ಅಂತೆಲ್ಲ ಹೇಳ್ತಾರೆ. ತ್ರಿವಿಕ್ರಮ್ ಅವ್ರದ್ದು ನಿಮ್ದು ಎಲ್ಲೆಡೆ ಜನಗಳ ಮಾತಾಗಿತ್ತು, ಹಾಗೆ ಒಂದು ಗಾಸಿಪ್ ಕೂಡ ನಡೀತಾ ಇತ್ತು, ಇದ್ರ ಬಗ್ಗೆ ಹೇಳೋದಾದ್ರೆ? ಅವ್ರಿಗೆ ಇಷ್ಟ, ಅವ್ರು ಮಾಡಿದಾರೆ ಅಷ್ಟೇ. ಅವರಿಗೆ ನಮ್ಮನ್ನ ಹಂಗೆ ನೋಡಕ್ ಇಷ್ಟ ಪಾಪ, ಅದಕ್ಕೋಸ್ಕರ ಫ್ಯಾನ್ಸ್ಗಳು ಎಡಿಟ್ಸ್ ಮಾಡ್ತಾರೆ, ವಿಡಿಯೋಸ್ಗಳೆಲ್ಲ ಕ್ರಿಯೇಟ್ ಮಾಡಿ ಹಾಕ್ತಾರೆ ಅಷ್ಟೇ. ಇನ್ನೇನು ಹೇಳಕ್ಕಾಗುತ್ತೆ. ಹೊಟ್ಟೆಲಿ ಚಿಟ್ಟೆ ಬಿಟ್ಟಿರೋ ಫೀಲಿಂಗ್. ಯಾಕೆ ಅಂತಂದ್ರೆ ನಮ್ಮ ಲೈಫಲ್ಲಿ ನಮಗೆ ಫಸ್ಟ್ ಏನು ಸಿಗುತ್ತೋ ಅದೆಲ್ಲ ಸ್ಪೆಷಲ್. ನಮ್ಮ ಸಿನಿಮಾ ಇದೇ ತಿಂಗಳು ಸೆಪ್ಟೆಂಬರ್ 12ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಪ್ಲೀಸ್ ಇಷ್ಟು ದಿವಸ ನಿಮ್ಮ ಮನೆ ಮಗಳು ಪಾರು ಅಥವಾ ನಿಮ್ಮ ಮೋಕ್ಷಿನ ನಿಮ್ಮನೆ ಟಿವಿಲಿ ನೋಡ್ತಿದ್ರಿ, ಈಗ ನನ್ನ ನೋಡಕ್ಕೆ ಪ್ಲೀಸ್ ಥಿಯೇಟರಿಗೆ ಬನ್ನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ, ನಾನು ಜಾನಕಿ. ಎಸ್, ಇವತ್ತು ಮಿಡಲ್ ಕ್ಲಾಸ್ ರಾಮಾಯಣ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿರುವಂಥದ್ದು. ಸೊ ಇದರಲ್ಲಿ ನಟಿಸಿರುವಂತಹ ಬಿಗ್ ಬಾಸ್ ಖ್ಯಾತಿಯ ನಟಿ ಮೋಕ್ಷಿತಾ ಪೈ ಅವರು ಇವತ್ತು ನನ್ನ ಜೊತೆಲಿದ್ದಾರೆ. ಸೊ ಅವ್ರನ್ನೇ ಮಾತಾಡ್ಸ್ಕೊಂತ ಹೋಗೋಣ. ನಮಸ್ತೆ. ಹಾಯ್ ಮ್ಯಾಮ್, ನಮಸ್ತೆ. ಚೆನ್ನಾಗಿದೆ, ನೀವು ಹೇಗಿದ್ದೀರಾ? ಓಕೆ, ಬಿಗ್ ಬಾಸ್ ಆದ ನಂತರ ಇದು ಮೊದಲನೇ ಸಿನಿಮಾನ ನಿಮ್ಮದು ಅಂತ? ಹೌದು, ನನ್ನ ಮೊದಲನೇ ಸಿನಿಮಾ. ಅಂದರೆ ರಿಲೀಸಿನ ಹಂತಕ್ಕೆ ಬಂದಿರೋ ಮೊದಲನೇ ಸಿನಿಮಾ. ಸೊ ಬಿಗ್ ಬಾಸ್ ಇಂದ ಆಚೆ ಬಂದಾದ ನಂತರ ಜನಗಳ ರೆಸ್ಪಾನ್ಸ್ ಹೇಗಿದೆ ಅಂತ? ತುಂಬ ಚೆನ್ನಾಗಿದೆ, ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ, ಒಳ್ಳೆ ಪ್ರೀತಿ ಕೊಡ್ತಾರೆ. ಎಲ್ಲೇ ಸಿಕ್ಕಿದ್ರು ಮೋಕ್ಷಿ ಮೋಕ್ಷಿ ಅಂತ ಮಾತಾಡಿಸ್ತಾರೆ. ಎಷ್ಟೋ ಜನ ನನಗೆ ನೀವು ಬಿಗ್ ಬಾಸಲ್ಲಿ ಇದ್ದಿದ್ದ ರೀತಿ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿ ಆಡಿದ್ರಿ, ಕಡೆವರೆಗೂ ನಿಮ್ಮನ್ನ ನೀವು ಬಿಟ್ಕೊಟ್ಟಿಲ್ಲ ಅಂತೆಲ್ಲ ಹೇಳ್ತಾರೆ. ಸೊ ಇದು ನಿಮ್ಮ ಮೊದಲನೇ ಸಿನಿಮಾ, ಇದ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ? ಇದೊಂಥರ ಹೊಟ್ಟೆಲಿ ಚಿಟ್ಟೆ ಬಿಟ್ಟಿರೋ ಫೀಲಿಂಗ್. ಯಾಕೆ ಅಂತಂದರೆ ನಮ್ಮ ಲೈಫಲ್ಲಿ ನಮಗೆ ಫಸ್ಟ್ ಏನು ಸಿಗುತ್ತೋ ಅದೆಲ್ಲ ಸ್ಪೆಷಲ್ಲೇ. ಇವಾಗ ನಾನು ಫಸ್ಟ್ ಟೈಮ್ ಪಾರು ಮಾಡಿದ್ದು ಅದು ಸ್ಪೆಷಲ್ಲೇ, ಫಸ್ಟ್ ಟೈಮ್ ಬಿಗ್ ಬಾಸ್ಗೆ ಹೋಗಿದ್ದು ಅದು ಸ್ಪೆಷಲ್ಲೇ, ನನ್ನ ಫಸ್ಟ್ ಮೈಕ್ರೋ ಸೀರೀಸ್ ಅದು ಸ್ಪೆಷಲ್ಲೇ, ಆ್ಯಂಡ್ ಫಸ್ಟ್ ಸಿನಿಮಾ ಇದು ಸ್ಪೆಷಲ್ಲೇ ನನಗೆ. ಆ್ಯಂಡ್ ಫಸ್ಟ್ ಸಿನಿಮಾಲೇ ನಾನು ಈ ಥರ ಡಿ ಗ್ಲಾಮ್ ಲುಕ್ಕಲ್ಲಿ ಕಾಣಿಸ್ಕೋತಿದ್ದೀನಿ, ಅದು ಇನ್ನೂ ಸ್ಪೆಷಲ್. ಆ್ಯಂಡ್ ಅದು ನನ್ನ ಲೈಫಲ್ಲೇ ಮರೆಯೋಕ್ಕಾಗಲ್ಲ ಅದನ್ನು. ಸೊ ಈ ಮಿಡಲ್ ಕ್ಲಾಸ್ ರಾಮಾಯಣದ ರೋಲ್ ಆ್ಯಂಡ್ ಈ ಒಂದು ಕತೆ ನನಗೆ ತುಂಬ ಸ್ಪೆಷಲ್. ಬಿಗ್ ಬಾಸ್ ಇಂದ ಬಂದಾದ ನಂತರ ಸಿನಿಮಾದ ರೆಸ್ಪಾನ್ಸ್ಗಳು ಹೇಗಿದೆ? ಸಿನಿಮಾಗಳು ಮಾಡಬೇಕು ಅಂತ ಬರ್ತಾ ಇದೆಯಾ ಅಂತ? ಹಾಂ, ಆಫರ್ಸ್ ಬರ್ತಾ ಇದೆ, ಕತೆಗಳು ಕೇಳ್ತಾ ಇದ್ದೀನಿ, ನನಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಒಪ್ಕೋತಿದ್ದೀನಿ. ಸೊ ಮಿಡಿಲ್ ಕ್ಲಾಸ್ ರಾಮಾಯಣದ ಸಿನಿಮಾ ಹೆಂಗೆ ಆಯ್ಕೆ ಆದ್ರಿ ಅಂತ? ನಾನು ಪಾರು ಮಾಡ್ತಿದ್ದೆ, ಅದನ್ನ ನೋಡಿ ಬಂದು ಅಪ್ರೋಚ್ ಮಾಡಿದ್ರಷ್ಟೇ. ಸೊ ಈ ಸಿನಿಮಾ ಸ್ಟೋರಿ ಕೇಳಿ ಆಯ್ಕೆ ಮಾಡ್ಕೊಂಡ್ರಾ ಅಥವಾ ನೀವು ಸಿನಿಮಾ ಮಾಡಬೇಕು ಅಂತ ಮಾಡಿದ್ದೀರಾ ಅಂತ? ಆಯ್ಕೆ ಅಂದರೆ ಇದು ಸ್ಟೋರಿ ಇಷ್ಟ ಆಗಿ ಆ್ಯಂಡ್ ಇದರಲ್ಲಿ ಡಿ ಗ್ಲಾಮ್ ಲುಕ್ ಅಂತಲೇ ಒಪ್ಕೊಂಡಿದ್ದು. ಸೊ ನಿಮ್ಮ ತ್ರಿವಿಕ್ರಮ್ ಅವ್ರದ್ದು ನಿಮ್ಮದು ಎಲ್ಲೆಡೆ ಜನಗಳ ಮಾತಾಗಿತ್ತು, ಹಾಗೆ ಒಂದು ಗಾಸಿಪ್ ಕೂಡ ನಡೀತಾ ಇತ್ತು, ಇದ್ರ ಬಗ್ಗೆ ಹೇಳೋದಾದ್ರೆ? ಅವ್ರಿಗೆ ಇಷ್ಟ, ಅವ್ರು ಮಾಡಿದಾರೆ ಅಷ್ಟೇ. ಅವರಿಗೆ ನಮ್ಮನ್ನು ಹಂಗೆ ನೋಡೋಕೆ ಇಷ್ಟ ಪಾಪ, ಅದಕ್ಕೋಸ್ಕರ ಫ್ಯಾನ್ಸ್ಗಳು ಎಡಿಟ್ಸ್ ಮಾಡ್ತಾರೆ, ವಿಡಿಯೋಸ್ಗಳೆಲ್ಲ ಕ್ರಿಯೇಟ್ ಮಾಡಿ ಹಾಕ್ತಾರೆ ಅಷ್ಟೇ. ಇನ್ನೇನು ಹೇಳೋಕ್ಕಾಗುತ್ತೆ. ಆರು ಸಿನಿಮಾ ಕೂಡ ಒಂದು ಸೂಪರ್ ಹಿಟ್ ಆಗಿತ್ತು. ಸೊ ಇದ್ರ ಬಗ್ಗೆ ಹೇಳಿದ್ರೆ ಮುಂದೆ ಇನ್ನೂ ಸಿನಿಮಾ ಮಾಡಬೇಕು ಅಂತಿದ್ದೀರಾ ಅಥವಾ ಸೀರಿಯಲ್ ಆಫರ್ಸ್ ಬರ್ತಾ ಇದೆಯಾ? ಸೀರಿಯಲು ಬರ್ತಿದೆ, ಸಿನಿಮಾನೂ ಬರ್ತಿದೆ, ನನಗೆ ಕತೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಮಾಡ್ತೀನಿ ಅಷ್ಟೇ. ಸೊ ಕೊನೆಯದಾಗಿ ನಿಮ್ಮ ಸಿನಿಮಾ ರಿಲೀಸ್ ಆಗ್ತದೆ, ಇದ್ರ ಬಗ್ಗೆ? ನಮ್ಮ ಸಿನಿಮಾ ಇದೇ ತಿಂಗಳು ಸೆಪ್ಟೆಂಬರ್ 12ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಪ್ಲೀಸ್ ಇಷ್ಟು ದಿವಸ ನಿಮ್ಮ ಮನೆ ಮಗಳು ಪಾರು ಅಥವಾ ನಿಮ್ಮ ಮೋಕ್ಷಿನ ನಿಮ್ಮನೆ ಟಿವಿಲಿ ನೋಡ್ತಿದ್ರಿ, ಈಗ ನನ್ನ ನೋಡೋಕ್ಕೆ ಪ್ಲೀಸ್ ಥಿಯೇಟರಿಗೆ ಬನ್ನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಸೊ ನೋಡೋದಲ್ಲ, ಇದಿಷ್ಟು ಮೋಕ್ಷಿತಾ ಪೈ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ನಾನು ಜಾನಕಿ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.